ನೋಡ್ರಿ, ಅದು ಇವತ್ತು ಸಚಿವ ಸಂಪುಟ ವಿಸ್ತರಣೆ ಅಥವಾ ಬದಲಾವಣೆ ಹೊಸದಾಗಿ ಮಾಡಬೇಕು ಅನ್ನೋದು ಇದೆ, ನಮ್ಮ ಹೈಕಮಾಂಡ್ಗೆ ಬಿಟ್ಟಂಥದ್ದು ವಿಷಯ ಇದೆ, ಅದು ಪ್ರಸ್ತಾವನೆ ಇದೆ. ಅನೇಕ ಜನ ಕೇಳ್ತಾ ಇದೀವಿ, ನಾವು ಆಗ್ಬೇಕಲ್ಲಪ್ಪ, ನಾವು ಈ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಏನು ಅಧಿಕಾರ ಬರ್ತಾ ಹೋಗ್ತಾವೆ, ಇವೇನು ಶಾಶ್ವತ ಅಲ್ಲ. ಆದ್ರೆ ಎಲ್ಲರಿಗೂ ಒಂದು ಆಸೆ ಅನ್ನೋದು ಇರೋದಲ್ಲ, ಸಹಜವಾಗಿ ಆ ರೀತಿಯಲ್ಲಿ ನನಗೂ ಕೂಡ ಆಸೆ ಇದೆ. ನಾನು ಕೂಡ ಒಬ್ಬ ಬಹಳ ಗಟ್ಟಿ ಆಕಾಂಕ್ಷಿ ಮತ್ತು ವಿಶ್ವಾಸ ಕೂಡ ಇದೆ ನಮ್ಮ ಹೈಕಮಾಂಡ್ ಮೇಲೆ, ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ, ನಮ್ಮ ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಮೇಲೆ ವಿಶ್ವಾಸ ಇದೆ. ಖಂಡಿತವಾಗಿ ಈ ಸರಿ ಅವಕಾಶ ಕೊಡ್ತಾರೆ. ಪೂರಕ ಬೆಳವಣಿಗೆಗಳು ಏನು, ನಾನು ಯಾರ ಹತ್ರನೂ ಹೋಗೋ ಮನುಷ್ಯ ಅಲ್ಲ. ಇದ್ದ ದೇವರಲ್ಲಿ ಯಾವ್ದಾರ ಆ ದೇವರನ್ನ ಹಿಡ್ಕೊಂಡು ಹೊಂಟ್ರೆ ಸಾಕು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಸುತ್ತುಗಳಾದವಲ್ಲ, ಎಲ್ಲ ಸುತ್ತುಗಳಾಗ ನಾನೇ ಇದ್ದಾವ. ಈಗ ಬೇರೆ ಸುತ್ತು ಹಿಡ್ಕೊಂಡ್ರ, ಭಾರತೀಯ ಜನತಾ ಪಕ್ಷದ ಸುತ್ತು ಹಿಡ್ಕೊಂಡು ಹೊಂಟ್ರ. ಅವ್ರು ಸುತ್ತಕೊಂತ ಹೋಲಿ, ಇನ್ನ 10 ಸುತ್ತಾದ್ರೂ ಅವ್ರದ್ದು ಏನು ಕಾಣೋದಿಲ್ಲ. ನನಗೆ ಗೊತ್ತೈತೆ ಅವ್ರ ಹಣೆ ಬರ. ನ್ಯಾಯಯುತವಾಗಿ ಹೋರಾಟ ಆಗ್ಬೇಕು. ಒಂದು ಪಕ್ಷಕ್ಕೆ ಸೀಮಿತವಾದ ಹೋರಾಟ ಆದ್ರೆ ಮನೆ ಬೆಳಗಾವಿನಲ್ಲಿ ಅನುಭವಿಸ್ಯಾರಲ್ಲ ಪಾಪ, ನಮ್ಮ ಅಮಾಯಕ ಸಮುದಾಯದವರಿಗೆ ಹೊಡಿಸಿ ಅವ್ರಿಗೆ ಯಾರು ನೋಡ್ಕೊಳ್ಳೋಗಿಲ್ಲ, ಇವ್ರು ನೋಡ್ಕೋತೀನಿ ಅಂತ ಹೇಳ್ತಾರೆ, ಏನು ಮಾಡಿಲ್ಲ. ಇದು ಟೂರಿಂಗ್ ಥಿಯೇಟರ್ ಮಾಡ್ಕೊಂಡು ಹೊಂಟ್ರ ಅವರು. ಅವ್ರಿಗೆ ನಾವು ಹೇಳಿದ್ದೀವಿ, ಒಬ್ಬ ಒಂದು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಅಧ್ಯಕ್ಷನಾಗಿಯೂ ಹೇಳಿದ್ದೀನಿ. ಯಾವ ರೀತಿ ಅವ್ರು ನಡಿಬೇಕಾಗಿದೆ, ನಡೀತಾ ಇಲ್ಲ. ಇದನ್ನು ಗಮನಿಸ್ತಾ ಇದ್ದಾರೆ ಜನ. ಇವ್ರು ಏನ್ ಮಾಡ್ತಾ ಇದ್ದಾರೆ, ಜನರ ದಾರಿ ತಪ್ಪಿಸೋದು, ಜನರ ದುಡ್ಡು ಹಾಳು ಮಾಡಿಸೋದು, ಸಮುದಾಯವ್ರನ್ನ ಎತ್ತಿ ಕಟ್ಟೋದು, ಅಲ್ಲಿ ಯಾರನ್ನೋ ವೈಯಕ್ತಿಕವಾಗಿ ಅವ್ರ ರಾಜಕೀಯ ಲಾಭಕ್ಕೆ ಇವರು ಸಹಕಾರ ನೀಡುವಂಥದ್ದು, ಇದು ನಡೀತಾ ಇದೆ. ಈ ಜನರು ನೋಡ್ತಾ ಇದ್ದೀವಿ, ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಸಮಯದ ನಿರ್ಣಯ ಮಾಡುತ್ತೆ. ಹೆಸರು ತೊಳಕ್ ಹೋಗೋದಿಲ್ಲ, ಅವ್ರ ಬಗ್ಗೆ ನಾವು ಮಾತಾಡಕ್ ಹೋಗೋದಿಲ್ಲ. ಯಾರ ಬಗ್ಗೆ ಮಾಡ್ತಾ ಇದಾರ ಜನ ನೋಡ್ತಾ ಇದಾರೆ. ನಮಗೆ ಯಾರು ಇವ್ರು ಹೋರಾಟ ಮಾಡಂತ ಹೇಳಕ, ನನ್ನ ಹಕ್ಕನ್ನು ಕೇಳಕ, ನನ್ನ ಪ್ರತಿಪಾದನೆ ಮಾಡಕ, ನನಗೆ ಸ್ವಾತಂತ್ರ್ಯ ಜಗತ್ತಲ್ಲಿ ಹುಟ್ಟಿದ್ದೀನಿ. ನಾನು ಸ್ವಾತಂತ್ರ್ಯ ದೇಶದಲ್ಲಿ. ಇವ್ರು ಹೇಳೇ ನಾನು ಹೋರಾಟ ಮಾಡ್ಬೇಕಾ? ನಾನು ಓಟ ನಿರಂತರವಾಗಿ ಕಾನೂನು ಹೋರಾಟ ಐತಿ. ನಾನು ಒಬ್ಬ ಜನಪ್ರತಿನಿಧಿ ಅಂತ ಗುರ್ಸ್ಯಾರ ಈ ರಾಜ್ಯದಾಗ, ಏನು ಇವ್ರು ಗುರ್ಸಿಲ್ಲ. 50 ವರ್ಷ ನಮ್ಮ ಮನೆತನ ಐತಿಲ್ಲ ರಾಜಕಾರಣದೊಳಗೆ. ಏನು ಇವ್ರು ಹೇಳ್ದಂಗೆ ಇವತ್ತು ಗೆದ್ದಿಲ್ಲ ನಾನು. ಇವ್ರು ಹೇಳ್ತಾರಂಗ ಇವತ್ತು ರಾಜಕಾರಣಕ್ಕೆ ಬಂದ್ಬಿಟ್ಟ, MLA ಆಗ್ಬಿಟ್ಟ. ಏನು ಇವತ್ತು MLA ಆಗಿನಿ, ಇವು ಬಂದ ಮೇಲೆ ಆಗಿನಿ. ಆ ಸ್ವಾಮಿನ ತೊಗೊಂಡು ಕುಣಿಸೋನ ನಾನು ಪಿಟಿಕ್ ಮೊದ್ಲು ಅದ್ ನೆನಪಿಟ್ಕೊಂತ ಹೇಳ್ತಾ ಇದ್ದೀನಿ. ನಾವೆಲ್ಲರೂ ಒಂದಾಗಬೇಕು ಅಂದ್ರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇವತ್ತು ನಾವು ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು. ಆ ವೀರಶೈವ ಲಿಂಗಾಯತನ ಬರೆಸ್ರಿ ಅಂತೇಳಿ ನಾನು ಎಲ್ಲರಲ್ಲಿ ಜನರಲ್ಲಿ ಮನವಿ ಮಾಡ್ತೀನಿ. ಪಂಚಮಸಾಲಿ ಹೋದ್ರೆ ಹೊರಗೆ ಹಾಕ್ಯಾರ ಪಾರ್ಟಿ ಅಂತ. ಇಲ್ಲೊಂದು ನಮ್ದೊಂದು ಗೊಡ್ಡೆಮ್ಮಿ ಒದರುತ್ತ, ಅದನ್ನು ಹೊರಗೆ ಹಾಕ್ಯಾರ. ಇವ್ರದ್ದೇನು ಹಿಂದೂ ಅನ್ನೋದು ಯಾಕೆ? ಏನು ಹಿಂದೂದು ಧರ್ಮದ ಗ್ರಂಥ ಐತ? ಯಾರ ಬರದಾರ? ತೋರಿಸ್ರಿ ನನಗೆ ಗ್ರಂಥ ತೊಗೊಂಬಂದು. ಇವರು ಭಾರತೀಯ ಜನತಾ ಪಕ್ಷದವರು ಕುತಂತ್ರ, ಹಿಂದೂ ರಾಷ್ಟ್ರ, ಹಿಂದೂ ಅಂತ ಕಟ್ಟಿಬಿಟ್ರೆ ಇಲ್ಲಿ ಏನು ಜಾತ್ಯತೀತ ರಾಷ್ಟ್ರ ಅಂತ ಐತಿ. ಇದು ಭಾರತ ದೇಶ ಅಂದ್ರೆ ಏನಂತಾರೆ ಇಡೀ ವಿಶ್ವದಲ್ಲಿ? ಜಾತ್ಯತೀತ ರಾಷ್ಟ್ರ. ಇವತ್ತು ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನ ಏನ್ ಹೇಳುತ್ತೆ? ಸಂವಿಧಾನಕ್ಕೆ ಇವ್ರು ಗೌರವ ಕೊಟ್ಟು ಪ್ರಮಾಣ ಮಾಡ್ತಾರಲ್ಲ, ಮತ್ತು ಪ್ರಮಾಣ ಮಾಡದಂತೆ ನಡಿಬೇಕಲ್ಲ. ಯಾಕೆ ಇವ್ರು ಬೇರೆ ಪಡಿಸ್ತಾರ? ನಾವು ಹಿಂದೂ. ಯಾಕಂದ್ರೆ ಹಿಂದೂ ಅಂತ ಹೇಳಿದ್ರೆ ಇವ್ರಿಗೆ ಇವತ್ತು ಸ್ವಲ್ಪ ಏನಾರ ಸಿಗಾಕತ್ತೈತಿ ತಿನ್ನಾಕ ಪನ್ನಕ. ಅದನ್ನ ಬಿಟ್ಟರೆ ಅಂದ್ರೆ ಇವ್ರು ಗತಿಗರಿಸ್ತಾರ ಅನ್ನೋದು ಗೊತ್ತೈತೆ ಅವ್ರಿಗೆ. ನೋಡ್ರಿ, ಲಿಂಗಾಯತ ಪಂಚಮಸಾಲಿ ಅಂತಲ್ಲ, ನಾನು ಅದನ್ನೂ ನೋಡಿದೀನಿ. ಅವ್ರ ಮಾಧ್ಯಮದಲ್ಲಿ ಹಿಂದೂ ಬರ್ಸ್ ಅಂತ ಹೇಳಿದಾರೆ ಅವರು. ಯಾಕೆ? ಧರ್ಮದ ಕಾಲಂನಲ್ಲೇ ನಮಗೆ ವೀರಶೈವ ಲಿಂಗಾಯತ ಆಗ್ಬೇಕು. ಇದನ್ನ ಈ ಸಾರಿ ಮಾಡೇ ಮಾಡ್ತೀವಿ ನಾವು. ಇದನ್ನು ಕೇಂದ್ರ ಸರ್ಕಾರದಲ್ಲಿ ನಾವು ಮಾನ್ಯತೆ ಪಡಿತೀವಿ. ಯಾವಾಗ್ರಿ ನಾವು ಕೇಂದ್ರ ಸರ್ಕಾರದಲ್ಲಿ ಗುರ್ತಿಸ್ಕೊಳ್ಳೋದು? ಇಡೀ ಒಂದೇ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಇಲ್ಲ ನಾವು ವೀರಶೈವ ಲಿಂಗಾಯತರು. ಮಹಾರಾಷ್ಟ್ರದಲ್ಲಿ ಇದ್ದೀವಿ, ಮಹಾರಾಷ್ಟ್ರದಲ್ಲಿ 1.5 ಕೋಟಿ ಇದ್ದೀವಿ. ಇಲ್ಲೇ ತೆಲಂಗಾಣದಲ್ಲಿ ಇದ್ದೀವಿ, ಆಂಧ್ರದಲ್ಲಿ ಇದ್ದೀವಿ, ತಮಿಳುನಾಡಿನಲ್ಲಿ ಇದ್ದೀವಿ, ಇವತ್ತು ಗುಜರಾತ್ನಲ್ಲಿ ಇದ್ದೀವಿ. ಅನೇಕ ರಾಜ್ಯದಲ್ಲಿ ಈ ಸಮುದಾಯ ಇದೆ. ಈ ಸಮುದಾಯಕ್ಕೆ ಬಹಳಷ್ಟು ಕೂಗು ಬರ್ತಾ ಇದೆ. ಇವತ್ತು ಇದಕ್ಕೆ ಪ್ರತ್ಯೇಕ ಧರ್ಮ ಆಗ್ಬೇಕು ಅಂತ ಹೇಳಿ, ಆ ಪ್ರತ್ಯೇಕ ಧರ್ಮ ಆಗೋದವರೆಗೂ ನಾವು ಬಿಡೋದಿಲ್ಲ. ಈ ಬಾರಿ ಶೈವ ಮತ್ತು ಲಿಂಗಾಯತ ಇವು ಎರಡು ಬೇರೆ ಬೇರೆ ಪದ ಅಲ್ಲ. ಯಾಕಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು ಅಂದ್ರೆ ಈ ಮಂತ್ರವನ್ನ ನಾವು ಜಪಿಸಿದಾಗ ಮಾತ್ರ ಒಗ್ಗಟ್ಟಿನ ಮಂತ್ರ, ಒಗ್ಗಟ್ಟು ಅನ್ನೋದು ಬರೋಕ್ಕೆ ಸಾಧ್ಯ ಇದೆ. ಆ ಒಂದು ನಿಟ್ಟಿನಲ್ಲೇ ಈ ನಾಡಿನ ಪಂಚಪೀಠಾಧೀಶ್ವರಾದಿಯಾಗಿ ನಮ್ಮ ಅನೇಕ ಹರಗುರು ಚರಮೂರ್ತಿಗಳು, ವಿರಕ್ತರಿರ್ಬೋದು,
ಗುರುವೇಕ್ತರು ಇರ್ಬೋದು, ಎಲ್ಲರೂ ಕೂಡ ಇವತ್ತು ಒಂದಾಗಬೇಕು ಅನ್ನೋದು ವಿಚಾರಕ್ಕೆ ಇವತ್ತು ಭಾಳ ಸ್ಪಷ್ಟವಾಗಿ ಅವರು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಿನ್ನೆ ಹುಬ್ಳಿಯಲ್ಲಿ ಕೂಡ ಇವತ್ತೇನು ನಮ್ಮ ಪಂಚಪೀಠಾಧೀಶ್ವರರ ನೇತೃತ್ವದಲ್ಲಿ ಒಂದು ಸಭೆ ನಡೀತು, ಅದಕ್ಕೆ ನಾನು ಭಾಗವಹಿಸಿದ್ದೆ. ನಾವೆಲ್ಲರೂ ಒಂದಾಗುವಂಥ ಕಾಲ ಬಂದಿದೆ. ನಾನು ಇಡೀ ಕರ್ನಾಟಕ ರಾಜ್ಯದ ಜನತೆಗೆ, ಅದು ವೀರಶೈವ ಇರ್ಬೋದು, ಲಿಂಗಾಯತ್ ಇರ್ಬೋದು, ಅವ್ರು ವಿನಂತಿಯನ್ನು ಮಾಡ್ಕೋತೇನೆ. ಇವು ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿಗಳದಾವು, ಕೆಲವಷ್ಟು ಜನ ಕಾವಿ ಹಾಕಿದವರು ಇದ್ರಾಗ ಅದಾರ. ಅಂದ್ರೆ ಸಮಾಜವನ್ನು ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಾಗಬಾರ್ದು. ನಾವೆಲ್ಲ ಒಂದು ಆಗಬೇಕು ಅನ್ನೋದು ಇವತ್ತು ನಮಗೆ ಗಟ್ಟಿಯಾದ ಮನುಷ್ಯ. ಇವತ್ತು ಕೇಂದ್ರ ಸರ್ಕಾರ ಕೂಡ ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಏನು ಈ ದೇಶದಲ್ಲಿ ಜಾತಿ ಜನಗಣತಿ ಆಗಬೇಕು ಅಂತೇಳಿ ಹೋರಾಟ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಜಾತಿ ಜನಗಣತಿಯನ್ನು ಮಾಡ್ತಾ ಇದೆ. ಬಹುತೇಕ ಈ ದೇಶದಲ್ಲಿ ಒಂದು ಬದಲಾವಣೆ ಬರುತ್ತೆ. ಏನು ವೀರಶೈವರಿಗೆ ಮಾನ್ಯತೆ ಇಲ್ಲ, ಲಿಂಗಾಯತರಿಗೆ ಮಾನ್ಯತೆ ಇಲ್ಲ ಅನ್ನೋದು ಒಂದು ಕೂಗಿತ್ತು. ಆ ಕೂಗನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಅನೇಕ ಕುತಂತ್ರವನ್ನು ಎಬ್ಬಿಸುವಂಥ ಕೆಲವಷ್ಟು ಪಟ್ಟಬದ್ಧ ಹಿತಾಸಕ್ತಿ ರಾಜಕಾರಣಿಗಳಿದ್ದಾರೆ. ಅವ್ರು ಯಾವ ಧರ್ಮದಲ್ಲಿ ಜನಿಸಿವಿ ಅನ್ನೋದು ಅರಿವಿಲ್ಲ ಅವರಿಗೆ. ಫಸ್ಟು ಅವ್ರು ಎಲ್ಲಿ ಹುಟ್ಟಿದ್ವಿ ಅನ್ನೋದನ್ನು ಅರಿವಿಲ್ಲ. ಭಾರತ ದೇಶದಾಗ ಹುಟ್ಟಿವಿ, ಯಾವ ಜನಾಂಗದಲ್ಲಿ ಹುಟ್ಟಿದ್ವಿ ಅವ್ರಿಗೆ ಅರಿವೇ ಇಲ್ಲ. ಅವರು ವೈಯಕ್ತಿಕ ಪಕ್ಷದ ಒಂದು ಬೆಳೆಗೆ ಬೆಳೆಸ್ಕೊಳ್ತಾ ನಮ್ಮನ್ನು ಹಿಂದೂ ಅಂತ ಬರೆಸ್ರಿ ಅಂತ ಹೇಳ್ತಾ ಇದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಹಿಂದೂ ಬರೆಸಲ್ಲ. ಇದು ನನ್ನ ಸ್ಪಷ್ಟವಾದ ನಿಲುವು. ನಾನು ಒಬ್ಬ ವೀರಶೈವ ಲಿಂಗಾಯತ ಅಭಿವೃದ್ಧಿ ಒಂದು ನಿಗಮದ ಅಧ್ಯಕ್ಷನಾಗಿ ಒಬ್ಬ ಲಿಂಗಾಯತ ಧರ್ಮದಲ್ಲಿ ಜನಿಸಿದಂಥವನು, ಪವಿತ್ರವಾದ ಅನ್ನ ಬಸವಣ್ಣನವರ ನಾಡಿನಲ್ಲಿ ಹುಟ್ಟಿದಂಥವನು, ನಾನು ವೀರಶೈವ ಲಿಂಗಾಯತ ಅನ್ನೋದನ್ನೇ ಬರೆಸ್ಬೇಕು ಧರ್ಮದ ಕಾಲಮಲ್ಲಿ. ಆಯ್ತು, ಧರ್ಮದ ಕಾಲಮದಲ್ಲಿ ನೀವು ಮಾನ್ಯತೆ ಇಲ್ಲ ಅಂತ ಹೇಳ್ತಾರೆ. ಇದನ್ನು ಜನರ ಹತ್ರ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನಿಮಗೆ ವೀರಶೈವ ಲಿಂಗಾಯತ ಅನ್ನೋದು ಧರ್ಮ ಕಾಲಮ್ ಎಲ್ಲಿದೆ? ಆಗ್ಬೇಕು ಸ್ವಾಮಿ, ನಮ್ಮ ಧರ್ಮ ಕಾಲಮ್ ಆಗ್ಬೇಕಾಗಿದೆ. ಹೊಸದಾಗಿ ಕೇಂದ್ರ ಸರ್ಕಾರ ಮಾಡುವಂತ ಅಧಿಕಾರ ಇದೆ. ಈ ಬಾರಿ ನಾವು ಧರ್ಮದ ಕಾಲಂದಲ್ಲಿ ವೀರಶೈವ ಲಿಂಗಾಯತ ಅನ್ನೋದು ಬರೆಸಿದ್ರೆ ಮಾತ್ರ ಇವತ್ತು ನಮ್ಗೆ ಧರ್ಮ ಕಾಲೇಜ್ ಸೃಷ್ಟಿಯಾಗೋದಕ್ಕೆ ಸಾಧ್ಯ ಇದೆ. ಯಾವಾಗ ಸೃಷ್ಟಿ ಮಾಡೋರು ಇವರು? ಇಷ್ಟು ವರ್ಷ ಅಂತೂ ಹಿಂಗ ಕರ್ಕೊಂಡ್ ಬಂದಾರ. ಒಬ್ಬ ಹಿಂದೂ ಅಂತ ಅನ್ನೋದು, ಒಬ್ಬ ಮುಸ್ಲಿಂ ಅನ್ನೋದು, ಜಾತಿ ಭೇದ ಹಚ್ಚಿ ಈ ದೇಶದಲ್ಲಿ ಜಗಳ ಮಾಡ್ಕೊಂಡು ತಮ್ಮ ವೈಯಕ್ತಿಕ ರಾಜಕೀಯ ಬೆಳವಣಿಗೆಗೆ ಉಪಯೋಗ ಮಾಡ್ಕೊತ ಹೊಟ್ಟಿದ್ದಾರೆ. ಇವತ್ತು ಹಾದಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಅದ್ರಾಗ ನನಗೆ ಖೇದ ಅನಿಸಿದ್ದೇನೆಂದ್ರೆ, ಈ ಕೆಲವಷ್ಟು ದಾರಿಗಳಿದ್ದಾರೆ, ಪಟ್ಟಬದ್ಧ ಹಿತಾಸಕ್ತಿಗಳು. ಅವರು ಯಾವ ಪೀಠದ ಹೆಸರಿನ ಮೇಲೆ ಅವರು ಆ ಪೀಠಾಧ್ಯಕ್ಷರಾಗ್ಯಾರ ಅನ್ನೋದನ್ನ ಮರ್ತು ಬಿಟ್ರೆ ಈ ಸ್ವಾಮಿಗಳು. ಎಲ್ಲಿ ಹೇಳಿದಾರೆ? ಹಿಂದೂ ಬರ್ಸಂತಾರ, ಹಿಂದೂ ಅಂತ ಬರ್ಸಿ ಅಥವಾ ಒಕ್ಕಲಿಗ ಆತರ ಬರ್ಸ. ಯಾಕೆ ಹಿಂದೂ ಬರ್ಸ್ಬೇಕು? ಅದೊಂದು ಪ್ರತ್ಯೇಕ ಧರ್ಮ. ಸಿಖ್ ಧರ್ಮ ಇದೆ, ಕ್ರಿಶ್ಚಿಯನ್ ಧರ್ಮ ಇದೆ, ಜೈನ್ ಧರ್ಮ ಇದೆ. ಅದೇ ರೀತಿ ನಮ್ಗೆ ವೀರಶೈವ ಲಿಂಗಾಯತ ಧರ್ಮ ಆಗ್ಬೇಕು. ನಮ್ಮ ಕೂಗು ಸರ್. ನಿನ್ನೆ ಹುಬ್ಬಳ್ಳಿ ಒಳಗೆ ನೀವು ಪ್ರಮಾಣ ಇಂಥ ಪಟ್ಟಬದ್ಧ ಹಿತಾಸಕ್ತಿಗಳು, ರಾಜಕಾರಣಿಗಳು ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕ ಸಮಾಜವನ್ನ ಬಲಿಪಶು ಕೊಡ್ತಾ ಇದ್ದಾರೆ. ಒಬ್ಬ ಹೇಳ್ತಾನೆ ಇವತ್ತ ಹಿಂದೂನ ಬರ್ಸ್ಬೇಕು, ಹೇಳಿಕರ್ ಬಸವಜಯ ಮೃತ್ಯುಂಜಯ ಸ್ವಾಮಿ ಯಾರು, ಆ ಹರಿಹರ ಸ್ವಾಮಿ ಯಾರು ಅಂತ ಮಾತಾಡ್ತಾರೆ. ಇವ್ರು ಯಾರ ಬಗ್ಗೆ ಗೌರವ ಐತ್ರಿ? ಬಸವಣ್ಣವ್ರ ಬಗ್ಗೆ ಗೌರವ ಇಲ್ಲ. ಇವ್ರು ಮತ್ತೆ ಹೇಳ್ತಾರ ಬಸವಣ್ಣನ ಮಾತು. ಬಸವಣ್ಣನ ಹೆಸರು ತಗೋತಾರ, ಬಸವಣ್ಣನ ಎಲ್ಲಾ ಮಾಡ್ತಾರ. ಆ ಧರ್ಮ ಬೇಡ ಅಂದ್ರೆ ಹೆಂಗ್ರಪ್ಪ? ಬಸವಣ್ಣವ್ರು ಪ್ರತ್ಯೇಕ ಧರ್ಮ ಕಟ್ಟಾರ ಈ ದೇಶದಾಗ. ವಿಭೂತಿ ಲಿಂಗ, ಗುರುಲಿಂಗ ಜಂಗಮವನ್ನ, ಅಷ್ಟಾವರಣ, ಸದಸ್ಥಳ, ಇವೆಲ್ಲವನ್ನ ಅರ್ಥ ಮಾಡ್ಕೋಬೇಕಲ್ಲ. ನೋಡ್ರಿ, ಈಗ ಎರಡು ಪದ ಒಂದೇ ಅಂತ ನಾನು ಹೇಳಿದೆ. ವೀರಶೈವ ಅನ್ನೋದು ಒಂದೇ, ಲಿಂಗಾಯತ ಅಂದ್ರೂ ಒಂದೇ. ಅದನ್ನ ಯಾಕೆ ಬೇರೆ ಬೇರೆ ಪಡಿಸ್ತಾ ಇದಾರೆ ಅಂದ್ರೆ ಅವರ ವೈಯಕ್ತಿಕ ಸ್ವಾರ್ಥಕ್ಕ ವಿನ ಇವ್ರಿಗೆ ಇದರಿಂದ ಏನಾಗೋದೈತಿ ಲಾಭ? ಏನಾದ್ರು ಆಗುತ್ತಾ? ಆಯ್ತ್ರಿ, ಲಿಂಗಾಯತ್ ಬಸವಣ್ಣನ ಫಾಲೋವರ್ಸ್ ಬಸವಣ್ಣ ಫಾಲೋ ಮಾಡ್ಲಿ, ಈ ಆದಿ ಜಗದ್ಗುರು ರೇಣುಕಾಚಾರ್ಯನ ಫಾಲೋ ಫಾಲೋ ಮಾಡ್ರಿ, ಏನ್ ತಪ್ಪೈತಿ? ಅವೆಲ್ಲ ಒಂದಾಗಿ ನಡೆಯಲ್ಲ. ವೀರಶೈವ ಲಿಂಗಾಯತನೇ ಆಗ್ಬೇಕು. ಹೌದು, ವೀರಶೈವ ಲಿಂಗಾಯತನೇ ಆಗ್ಬೇಕು, ಪ್ರತ್ಯೇಕ ಬೇಕು ಅನ್ನೋದು ನನ್ನ ಕೂಗು, ನನ್ನ ಸ್ಪಷ್ಟ ನಿಲುವು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.